ನೋಡಿ ಗುರು, ಇದೇ ಮುಕ್ತಿ ಭವನ್ ಅಂತ ಕರೀತಾರೆ. ಅಂದರೆ ವಾರಣಾಸಿಲಿ ಇಲ್ಲೇ ಇದ್ದು ಇಲ್ಲೇ ಪ್ರಾಣ ಬಿಡಬೇಕು ಅಂದ್ಕೊಂಡವರು ಇಲ್ಲಿ ಬಂದು ಸೇರ್ಬೋದು. ಇದಕ್ಕೆ ಮಿನಿಮಲ್ ಫೀಸ್ ಇರುತ್ತೆ. ಅದನ್ನು ಕಟ್ಬಿಟ್ಟು ಇಲ್ಲಿ ಅವ್ರಿಗೆ ರೂಮ್ ಎಲ್ಲ ಕೊಡ್ತಾರೆ. ಸೊ ಸಪೋಸ್ ನಮಗೆ ದುಡ್ಡು ಕಟ್ಟಲಿಕ್ಕೆ ಆಗಲ್ಲ, ನಮ್ಮ ಕೈಲಿ ದುಡ್ಡು ಕಟ್ಟೋಕ್ಕೂ ನಮಗೆ ಶಕ್ತಿ ಇಲ್ಲ ಅನ್ನೋರಿಗೆ ನೋಡಿ ಈ ಥರ ಕೊಡ್ತಾರೆ ಪ್ಲೇಸು. ಆ ಥರ ಒಂದು ಔಟ್ ಹೌಸ್ ಥರ ಅಲ್ಲಿರ್ಬೋದು. ಚೆನ್ನಾಗಿದೆ. ಇಲ್ಲೇ ನಾವು ಪ್ರಾಣ ಬಿಡಬೇಕು, ಇಲ್ಲೇ ಕಾಶಿಲೇ ನಾವು ಮುಕ್ತಿನ ಪಡಿಬೇಕು ಅನ್ನೋರು ಎಷ್ಟೋ ಜನ ಇಲ್ಲಿದ್ದಾರೆ ಗುರುಗಳೇ. ಇದೆಲ್ಲ ನೋಡುವಾಗ ಅನಿಸುತ್ತೆ ನಾವು ಏನಕ್ಕೋಸ್ಕರ ಒದ್ದಾಡ್ತಾ ಇದೀವಪ್ಪ ಅನಿಸುತ್ತೆ. ಅವ್ರು ಹೇಳ್ತಾರೆ, ಇದೇನಾ ನಿಮ್ಮ ಮನೆ ಅಂದರೆ, ಈ ದೇಹನೇ ನಮ್ಮದಲ್ಲ, ಸೊ ಮನೆ ಹೆಂಗಾಗುತ್ತೆ ನಮಗೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಇಷ್ಟು ನಾವು ಹುಟ್ಟಿರೋದೇನಕ್ಕೆ, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗಿಸಿದ್ದೀವಿ. ಇನ್ನೇನಿದ್ರು ಈ ದೇಹನ ಬಿಟ್ಟು ಹೋಗಬೇಕು. ಸೊ ಆ ದೇಹ ಬಿಟ್ಟು ಹೋಗೋ ಟೈಮ್ ಸಹ ನಮಗೆ ಈ ಒಂದು ಕಾಶಿಲೇ ಆಗಬೇಕು ಅನ್ನೋದು ಎಷ್ಟೋ ಜನರ ಒಂದು ಆಸೆ. ಸೊ ಹಾಗಾಗಿ ಎಷ್ಟೋ ಜನ ಇಲ್ಲಿ ಬಂದು ಬೇರೆ ಬೇರೆ ಸ್ಟೇಟ್ಗಳಿಂದ ಎಲ್ಲ ಬಂದು ಇಲ್ಲಿದ್ದಾರೆ. ಸೊ ಎಲ್ಲರ ಜೊತೆ ಮೀಟ್ ಮಾಡುವಾಗ ನಂಗೆ ತುಂಬ ಖುಷಿ ಆಯಿತು. ನೋಡಿ, ಈಕೆ ಅಂತೂ ಎಷ್ಟು ವರ್ಷದಿಂದ ಕಾಯ್ತಿದ್ದಾರೆ, ಆ ಸಾವಿನ ನಿರೀಕ್ಷೆಯಲ್ಲಿದ್ದಾರೆ, ಇನ್ನೂ ಅವರಿಗೆ ಬಂದಿಲ್ಲ. ದೇವರು ಯಾವಾಗ ಅವ್ರಿಗೆ ಮೋಕ್ಷ ಕೊಡ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಕೊಡಲಿ ಅಂತ ನಾನು ಅವರ ಕಡೆಯಿಂದ ನಾನು ಕೋರ್ಕೊಳ್ತೀನಿ. ಸೊ ಇದಾಗಿದೆ. ಈ ಮೇಲೆಲ್ಲ ನೀವು ನೋಡ್ತಾ ಇರೋದೆಲ್ಲ ರೂಮ್ಸೇ. ಎಲ್ಲನೂ ನೋಡಿ ಎಷ್ಟು ಮೇಲುಗಡೆ ಎಲ್ಲ ಫುಲ್ಲು ರೂಮ್ಸೇ. ಇಲ್ಲಿ ಊಟದ ಫೆಸಿಲಿಟಿ ಸಹ ಇದೆ. ದೇವಸ್ಥಾನಗಳು ಸಹ ಇದೆ. ನಿಮಗೆ ಸಂಜೆ ಹೊತ್ತು ನೀವೇನಾದರೂ ಭಜನೆ ಮಾಡೋದಕ್ಕೆ ಅದಕ್ಕೆಲ್ಲ. ಗುರು, ನಾನು ಇವಾಗ ನಿಮಗೆ ಒಬ್ಬ ಆದರ್ಶ ದಂಪತಿಗಳನ್ನ ನಿಮಗೆ ನಾನು ಭೇಟಿ ಮಾಡಿಸ್ತೀನಿ. ಅವರು ಇಲ್ಲೇನಕ್ಕೆ ಬಂದಿದ್ದಾರೆ, ಮೋಕ್ಷ ಭವನಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಎಲ್ಲ ಅವ್ರ ಬಾಯಿಂದನೇ ನಾವು తిಳ್ಕೊಳ್ಳೋಣ బన్నీ. సార్ నమస్కారం. నేను తెలంగాణ రాష్ట్రంలోని హైదరాబాద్ నుంచి వచ్చాము మేము. నా పేరు చొప్పల్లి వెంకటరమణ శర్మ, నా భార్య పేరు లలితా శర్మ. మేము మా వివాహం అయ్యి ఒక 52 సంవత్సరాలు అవుతాము, 52 ఇయర్స్. సో బేసిక్గా నేను సిండికేట్ బ్యాంక్లో వర్క్ చేసి రిటైర్ అయ్యాను చీఫ్ ఆఫీసర్గా. ಇವರು ತೆಲುಗುಲಿ ಹೇಳಿರೋದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡ್ತಾ ಹೋಗ್ತೀನಿ. ಈ ದಂಪತಿಗಳ ಹೆಸರು ಚಪ್ಪಲಿ ವೆಂಕಟರಮಣ ಶರ್ಮಾ ಅಂತ, ಅವರ ಪತ್ನಿ ಹೆಸರು ಲಲಿತಾಶ್ರೀ ಅಂತ. ಇವರು ಮದುವೆ ಆಗಿ 53 ವರ್ಷ ನಡೀತಾ ಇದೆ. ಇವರಿಗೆ 26 ವರ್ಷ ಇರುವಾಗ ಮತ್ತು ಅವರ ಹೆಂಡತಿಗೆ 16 ವರ್ಷ ಇರುವಾಗ ಇವರನ್ನು ಮದುವೆ ಆದರು. ಇವರಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು 2 ಹೆಣ್ಣುಮಕ್ಕಳು. ಮಗ ಮತ್ತು ಮಗಳು US ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಮಗಳು ಹೈದರಾಬಾದ್ನಲ್ಲಿದ್ದಾರೆ. ಅವರವರ ಸಂಸಾರದಲ್ಲಿ ಅವರು ಸಂತೋಷವಾಗಿದ್ದಾರೆ. ಮತ್ತು ಇವರು ಬಂದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಚೀಫ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಇವರು 32ನೇ ವರ್ಷ ಸರ್ವಿಸ್ ಇರುವಾಗಲೇ ಇವರು VRL ತಗೊಂಡು ಕಾಶಿಗೆ ಬಂದರು. ಏನಕ್ಕಪ್ಪ ಅಂತ ಅಂದರೆ, ಅವಾಗವಾಗ ಇವರು ಕಾಶಿಗೆ ಬಂದು ಹೋಗ್ತಾಯಿದ್ರು. ಅಂದರೆ 2009ನಲ್ಲಿ ಒಂದ್ಸಲಿ ಕಾಶಿಗೆ ಬಂದು ಒಂದು 10 ದಿನ ಇದ್ದು ದೇವರ ಸೇವೆಯನ್ನು ಮಾಡ್ಕೊಂಡು ಹೋದರು. ಒಂದಿನ ಇವರಿಗೆ ಕಾಶಿ ಖಂಡ ಅನ್ನೋ ಒಂದು ಪುಸ್ತಕನ ಓದ್ತಾರೆ. ಅದರಲ್ಲಿ ಓದಿದ ಮೇಲೆ ಇವ್ರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಅಂದರೆ 2014ಅಲ್ಲಿ ಅವರು ಇಲ್ಲೇ ಬಂದು ಒಂದು ಬಾಡಿಗೆ ಮನೆಯನ್ನು ತೊಗೊಂಡು, ಅಂದರೆ ಈ ಮುಕ್ತಿ ಭವನಕ್ಕೆ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮನೆ ಬಾಡಿಗೆಗೆ ಸಹ ಕೊಡ್ತಾರೆ, ಅಂದರೆ ಆ ರೂಮ್ನ ಬಾಡಿಗೆಗೆ ಕೊಡ್ತಾರೆ. ಅಲ್ಲೇ ಅವರು ಹೆಂಡತಿ ಗಂಡ ಇಬ್ಬರು ಇಲ್ಲೇ ಅವರು ಜೀವನನ ನಡೆಸ್ತಾ ಇದ್ದಾರೆ. ಸೊ ಏನಪ್ಪ ಅವರಿಗೆ ಯಾಕೆ ಇಲ್ಲಿಗೆ ಬರಬೇಕು, ಏನಕ್ಕೆ ಕಾಶಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಅನ್ನಿಸ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮದುವೆ ಆಗ್ತೀವಿ, ಮಕ್ಕಳಾಗುತ್ತೆ, ನಮ್ಮದೇ ಆಗಿರೋ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದೆಲ್ಲ ಮುಗಿಸಿದ ಮೇಲೆ ಮತ್ತೇನು ಅನ್ನೋ ಪ್ರಶ್ನೆ ಬರುವಾಗ ಆವಾಗ ನನಗನ್ಸಿದ್ದು, ನಮಗೋಸ್ಕರ ನಾವೇನಾದರೂ ಮಾಡಬೇಕು. ಅಂದರೆ ನಮಗೋಸ್ಕರ ಅನ್ನೋದು ಯಾರ್ಯಾರಿಗೆ ಯಾವ್ಯಾವುದರಲ್ಲಿ ಖುಷಿ ಸಿಗುತ್ತೋ ಅದು ಅವರವರ ಇಷ್ಟ. ನಮ್ಮಿಬ್ಬರಿಗೆ ದೇವರ ಸೇವೆ, ದೇವರ ಪಾರಾಯಣ ಮಾಡುವುದು, ದೇವರ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವುದು ನಮ್ಮಿಬ್ಬರಿಗಿಷ್ಟ. ಹಾಗಾಗಿ ನಮ್ಮ ಸಾವಿನ ದಿನಾಂಕವನ್ನಂತೂ ನಾವು ಖಾತ್ರಿಪಡಿಸ್ಲಿಕ್ಕಾಗೋದಿಲ್ಲ. ನಾವು ಸಾಯುವ ಒಂದು ಜಾಗನಾದರೂ ಖಾತ್ರಿಪಡಿಸ್ಕೋಬೇಕು, ಅದು ನಮಗೆ ಕಾಶಿಲೇ ಆಗಿರಬೇಕು ಅನ್ನೋ ಆಸೆಯಿಂದ ಈ ದಂಪತಿಗಳಿಬ್ಬರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಸೊ ಇವರ ದಿನಚರಿ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಎದ್ದು ಅವರು ದಿನನಿತ್ಯದ ಕರ್ಮಗಳನ್ನು ಮುಗಿಸಿದ ಮೇಲೆ ಸಂಧ್ಯಾ ವಂದನೆ ಮಾಡಿ ನಿತ್ಯ ಪಾರಾಯಣ ಮಾಡ್ತಾರೆ. ಅದೇ ಥರ ಅವರು ಅಮ್ಮನ ಉಪಾಸನೆ ಸಹ ಮಾಡ್ತಾರೆ. ಸೊ ಅಲ್ಲಿರೋ ಎಷ್ಟೋ ಜನಗಳಿಗೆ ದೇವರ ಬಗ್ಗೆ ಹೇಳ್ತಾ ಅವ್ರ ಜೀವನನ ತುಂಬ ಸಂತೋಷವಾಗಿ ಕಳೀತಾ ಇದ್ದಾರೆ.
ಮತ್ತು ಅವ್ರು ಹೇಳೋ ಇನ್ನೊಂದು ಮಾತೇನೆಂದರೆ, ಇಲ್ಲಿ ಯಾರಿಗೂ ಹೋಗೋಬಾರು ಅಂತ ಕರೆಯೋದಿಲ್ಲ, ಮಹಾದೇವ ಅಂತಲೇ ಕರೀತಾರೆ. ಅಂದರೆ ಎಲ್ಲರಲ್ಲೂ ಅವರು ಮಹಾದೇವನನ್ನು ಕಾಣ್ತಾ ಇದ್ದಾರೆ. ಸೊ ಇದೆಲ್ಲ ಕೇಳ್ತಾ ನಾನು ಅವ್ರ ಹೆಂಡ್ತಿಗೆ ಒಂದು ಪ್ರಶ್ನೆ ಕೇಳಿದೆ, ಅಮ್ಮ ನೀವು ಇಲ್ಲಿ ಬಂದು ಇವ್ರ ಜೊತೆ ಖುಷಿಯಾಗಿದ್ದೀರಾ ಅಂದರೆ, ಯಾಕೆಂದರೆ ಅವರಿಗಂತೂ ಶರ್ಮಾ ಅವರಿಗೆ ಇಷ್ಟ ಕಾಶಿಲಿರೋದು, ಅದು ಓಕೆ, ಆದರೆ ನಿಮಗೂ ಇಷ್ಟ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ನಮ್ಮಿಬ್ಬರಿಗೆ ದೇವರು ಇಂಥ ಒಂದು ಸ್ಥಳದಲ್ಲಿ ಜಾಗ ಕೊಟ್ಟನಲ್ಲ, ಅದು ನಮ್ಮಿಬ್ಬರ ಅದೃಷ್ಟ. ಹಾಗಾಗಿ ನಾನು ಸಂತೋಷದಿಂದ ನಮ್ಮ ಪತಿಯವರ ಜೊತೆ ಇಲ್ಲಿ ನನ್ನ ಕಾಲ ಕಳೀತಾ ಇದ್ದೀನಿ ಅಂತ ಹೇಳಿದ್ರು. ಅದೇ ಥರ ಅವರ ಅಡುಗೆ ಅವರೇ ಮಾಡ್ಕೊಳ್ತಾರೆ. ಸೊ ಪ್ರತಿದಿನ ಗಂಗೆ ಸ್ನಾನವನ್ನು ಮಾಡ್ತಾರೆ. ಎಷ್ಟು ಆಗುತ್ತೆ ಅಷ್ಟು ಅವ್ರ ಕೈಲಾದ ಒಂದು ಸಹಾಯನ ಜನಗಳಿಗೆ ಮಾಡ್ತಾ ಮಹಾದೇವನನ್ನು ಸ್ಮರಿಸ್ತಾ ಅವರು ಇಲ್ಲಿ ಜೀವನನ ಕಳೀತಾ ಇದ್ದಾರೆ. ಸೊ ಇದು ನೋಡಿದ ಮೇಲೆ ನನಗೆ ಅನಿಸಿದ್ದು ಒಂದು ಮನಸ್ಸಲ್ಲಿ ಬಂದ ಒಂದು ಪ್ರಶ್ನೆ, 1 ವರ್ಷ 2 ವರ್ಷಕ್ಕೆ ಮದುವೆ ಆಗಿ ಡೈವರ್ಸ್ ತೊಗೊಳ್ತಾ ಇರುವಂಥ ಜನಗಳಿಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಆ ದಂಪತಿಗಳು ಹೇಳಿದ್ದು ಮಾತು ನನಗೆ ತುಂಬ ಸಂತೋಷ ಆಯಿತು ಗುರುಗಳೇ. ಮದುವೆ ಅನ್ನೋದು ಒಂದು ಬೆಳೆ ಇದ್ದ ಹಾಗೆ, ಅದು ಚೆನ್ನಾಗಿ ಬಂದರೆ ಅದು ನಮ್ಮ ಅದೃಷ್ಟ, ಸರಿಯಾಗಿ ಬರಲಿಲ್ಲ ಅಂದರೆ ಅದು ನಮ್ಮ ದುರಾದೃಷ್ಟ. ಅಂದರೆ ಅದು ಚೆನ್ನಾಗಿ ಬರಬೇಕಂದ್ರೆ ಹೇಗೆ ಫರ್ಟಿಲೈಸರು, ನೀರು ಅಥವಾ ಅದಕ್ಕಾಗಿ ಬೇಕಾಗಿರೋ ಎಲ್ಲ ಪೋಷಣೆ ಮಾಡಿದ್ರೆ ಹೇಗೆ ಬೆಳೆ ಚೆನ್ನಾಗಿ ಬರುತ್ತೋ, ಹಾಗೇ ನಮ್ಮ ಮದುವೆ ಚೆನ್ನಾಗಿ 100 ಕಾಲ ಚೆನ್ನಾಗಿರಬೇಕು ಅಂದರೆ ನಮ್ಮಿಬ್ಬರಲ್ಲೂ ಹೆಂಡತಿ ಗಂಡನ ಇಬ್ಬರಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದಿದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ತುಂಬ ನಗ್ನಗ್ತಾ ಸಂತೋಷವಾಗಿ ಹೇಳಿದರು ಗುರುಗಳೇ. ಅದೇ ಥರ ಅವರಿಗೆ ನಾನು ನೋಡಿದ ಮೇಲೆ ನನಗೆ, ನಾನು ಚಿಕ್ಕವಳಾದರೂ ಅವ್ರಿಗೆ ಯಾಕೋ ಈ ಒಂದು ಆಶೀರ್ವಾದ ಮಾಡಬೇಕು ಅಂತ ಅನ್ನಿಸ್ತು. ಏನಪ್ಪ ಅಂದರೆ, ನೀವಿಷ್ಟು ದಿನ ಜೊತೆಯಲ್ಲೇ ಇದ್ದೀರಾ, ನಿಮ್ಮಿಬ್ಬರಿಗೆ ಆ ದೇವರು ಸಾವನ್ನು ಸಹ ಜೊತೆಯಾಗೇ ಕೊಡಲಿ, ಒಂದೇ ಸಲ ಕೊಡಲಿ ಅಂತ ಹೇಳಿದಾಗ ಅವರಿಬ್ಬರು ಕಣ್ಣಂಚಿನಲ್ಲಿ ನೀರಿದ್ದನ್ನು ನಾನು ನೋಡಿದೆ ಗುರು. ಅವರು ತುಂಬ ಸಂತೋಷ ಆಗಿ ನನಗೊಂದು ಮಾತು ಹೇಳಿದ್ರು, ನೀನೇ ಆ ರಾಜರಾಜೇಶ್ವರಿ ತಾಯಿಯ ರೂಪದಲ್ಲಿ ಬಂದು ನಮಗೆ ಹೇಳ್ತಾ ಇದೆಯೇನೋ ಅಮ್ಮ, ಯಾಕಂದರೆ ನಾವು ಪ್ರತಿದಿನ ಆ ದೇವರಲ್ಲಿ ಇದನ್ನೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಮ್ಮಿಬ್ಬರನ್ನ ಜೊತೆಯಾಗಿ ಇರಿಸಿದ್ಯಾ, ಅದೇ ಥರ ಜೊತೆಯಾಗಿ ಒಂದೇ ಸಲ ನಮಗೆ ಸಾವು ಕೊಡು ಅಂತ ಕೇಳ್ಕೊಳ್ತಾ ಇರ್ತೀವಮ್ಮ ಅಂತ ಹೇಳಿದ್ರು. ಸೊ ಈ ಒಂದು ಸಂದರ್ಶನ ಅವರಿಗೆ ಎಷ್ಟು ಸಂತೋಷ ತಂತೋ ನನಗೂ ಅಷ್ಟೇ ಅಮೂಲ್ಯವಾಗಿರುವುದು ಮತ್ತು ಸಂತೋಷವಾದಂಥ ಒಂದು ಸಂದರ್ಶನವಾಗಿತ್ತು. ಸೊ ಈ ಸಂದರ್ಶನದಲ್ಲಿ ನಾನು ಕಂಡುಕೊಂಡಿದ್ದು, ನಮ್ಮ ಒಂದು ಜನನ ಅಂತೂ ನಾವು ನಿರ್ಧಾರ ಮಾಡಲಿಕ್ಕಾಗಲ್ಲ, ಅಟ್ಲೀಸ್ಟ್ ಸಾವಿನ ದಿನಾಂಕವನ್ನು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ, ಆದರೆ ನಾವು ಇಂಥದ್ದೇ ಜಾಗದಲ್ಲಿ ಹೋಗಿ ಅಲ್ಲೇ ನಮ್ಮ ಸಾವಾಗಲಿ ಅಂತ ಆ ದೇವರನಲ್ಲಿ ಬೇಡ್ಕೋಬೋದು ಅನ್ನೋದು ನನಗೆ ಅರ್ಥ ಆಯಿತು ಗುರುಗಳೇ. ಅದೇ ಥರ ಈ ಒಂದು ಸಂದರ್ಶನ ಮುಗಿಸಿ ಅವರು ಒಂದು ಚಿಕ್ಕ ಕಾಣಿಕೆಯನ್ನು ನಾನು ಹೂವು ಹಣ್ಣಿನಲ್ಲಿ ಸಮರ್ಪಿಸ್ತಾ ಅವರ ಆಶೀರ್ವಾದವನ್ನು ನಾನು ಪಡ್ಕೊಂಡೆ. ಸೊ ಈ ಒಂದು ವಿಡಿಯೋ ನೋಡಿ ನೀವು ಈ ಆಶೀರ್ವಾದವನ್ನು ನಿಮಗೂ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಅದೇ ಥರ ಈ ಮುಕ್ತಿ ಭವನಕ್ಕೆ ಬಂದ ಮೇಲೆ ನಾನು ತುಂಬ ಭಾವುಕಳಾಗ್ಬಿಟ್ಟೆ ಗುರುಗಳೇ. ಆದರೆ ಈ ಮುಕ್ತಿ ಭವನಕ್ಕೆ ಬಂದ ಮೇಲೆ ಅದರ ಒಂದು ಆ ಒಂದು ಫೀಲ್ ನನಗೆ ಆಯಿತು ಗುರುಗಳೇ. ಸೊ ಇದಾಗಿತ್ತು ಈ ಮುಕ್ತಿ ಭವನದ ಒಂದು ಕಿರು ಪರಿಚಯ. ಅದೇ ಥರ ಇಲ್ಲಿರೋ ಜನಗಳ ಒಂದು ಜೀವನ ಹೇಗೆ ನಡೀತಾ ಇದೆ ಅನ್ನೋದು ಗುರುಗಳೇ. ನಮಸ್ಕಾರ ಸರ್. ಹರಿ ಓಂ. ಸರ್ ತಮ್ಮ ಹೆಸರು? ನಾಗರಾಧಾಕೃಷ್ಣ ಶರ್ಮಾ ಫ್ರಮ್ ಆಂಧ್ರ ಪ್ರದೇಶ್. ನಾನು ಇಲ್ಲಿ 1.5 ತಿಂಗಳಾಯ್ತು ಇಲ್ಲಿ ಪೂಜಾರಾಗಿದ್ದೀನಿ. ಇದು ಸಹಸ್ರಲಿಂಗ, ಇದು ಮುಮುಕ್ಷು ಭವನ್, ಇದು ಬಿರ್ಲಾ ಅವ್ರದ್ದು. ಇಲ್ಲಿ ಜೀವನ ಪರ್ಯಂತ ಇಲ್ಲೇ ದೇಹತ್ಯಾಗ ಮಾಡಬೇಕು ಅಂದ್ಕೊಂಡವ್ರು ಬಂದಿರ್ಬೋದು. ಅವರಿಗೆ ಮಿನಿಮಮ್ ಇದು ತೊಗೊಂಡು ಕೊಡ್ತಾರೆ, ಮಿನಿಮಮ್ ಸಮ್ ಅಮೌಂಟ್ ತೊಗೊಂಡು, ಸಮ್ 50,000 ರೊಕ್ಕ ತೊಗೊಂಡು ಆ ರೂಮ್ ಹ್ಯಾಂಡ್ ಔಟ್ ಮಾಡಿಬಿಡ್ತಾರೆ. ಅವರು ಆಜೀವನ ಪರ್ಯಂತ ಇಲ್ಲೇ ಇರ್ಬೋದು. ಅವ್ರು ದೇಹತ್ಯಾಗ ಆದಮೇಲೆ ಇಲ್ಲೇ ದಹನ ಅದು ಮಾಡ್ಕೊಬೋದು. ಅವ್ರು ನೆಂಟರಿಗೆ ತಿಳಿಸ್ತಾರೆ. ಮುಮುಕ್ಷು ಭವನ್ ಬಿರ್ಲಾ ಅವ್ರದ್ದು. ಮೊದಲು ಕಟ್ಟಿಸಿದ್ದು ಬಿರ್ಲಾ ಅವರೇ, ಬಟ್ ಇವಾಗ ಎಲ್ಲ ಮ್ಯಾನೇಜ್ಮೆಂಟ್ ಕ್ಲರ್ಕ್ಸ್ ಅಂತ ಎಲ್ಲ ಎಂಪ್ಲಾಯ್ಮೆಂಟ್ಸ್ ಇಟ್ಟು ಮೇಂಟೈನ್ ಮಾಡ್ತಿದ್ದಾರೆ. ಅವರು ದೇಹತ್ಯಾಗ ಸ್ಥಿತಿಗೆ ಬಂದ ಕಾಲಕ್ಕೆ ಇವರೇ ಇನ್ಫಾರ್ಮೇಷನ್ ಮಾಡಿಬಿಡ್ತಾರೆ ಬಳಗ ಅವರಿಗೆ ಅಂಥದ್ದು ಏನೇನಿದ್ರೆ ಇಲ್ಲ ಬಂದು ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ದೇಹತ್ಯಾಗ ನಂತರ ಇವ್ರ ದಹನ ಎಲ್ಲ ಯಾವ ಘಾಟ್ನಾಗ ಅಲ್ಲೆಲ್ಲ ಇರ್ತದಲ್ಲ, ಮಣಿಕರ್ಣಿಕಾ ಘಾಟು, ರಾಜಚಂದ್ರ ಘಾಟ್ ಅಲ್ಲಿ ಮಾಡ್ಕೊಂಬಿಡ್ತಾರೆ. ಗಂಡ ಹೆಂಡತಿ ಬಂದಿದ್ದಾರೆ ಅನ್ಕೋ, ಅವರೆಲ್ಲ ಇರೋ ತನಕ ನಮ್ಮ ಫಿಕ್ಸ್ ಅದೇ ಮನೆಯಾಗಿರ್ಬೋದು. ಅದೆಲ್ಲ ಆದಮೇಲೆ ಅವರು ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೊಂತಾರೆ, ಮತ್ತೆ ಇನ್ನೊಬ್ರಿಗೆ ಕೊಡ್ತಿರ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತರೆಗೂ ನಮ್ಮ ಬಗ್ಗೆ, ನಮಗೆ ಈ ಮುಕ್ತಿ ಭವನ್ ಬಗ್ಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದ. నా పేరు లొల్ల వెంకటలక్ష్మి, మాది కాకినాడ. మా వారు ఏపీ ట్రాన్స్కోలో యోగా చేస్తుండగా హార్ట్ పెయిన్ వచ్చిపోయింది. నాకు 2 అమ్మాయిలు, ఒక అబ్బాయి. బాబుకి జాబ్ వచ్చి సెటిల్.
ಸರಿ ಗುರು, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಗುರು. ಸೊ ನೀವು ನೋಡೋ ಒಂದು ವಿಡಿಯೋ ಅಥವಾ ಒಂದು ಲೈಕು ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆದಂಗೆ ಆಗುತ್ತೆ.